ಅನ್ನೋದು ಎಷ್ಟು ಸ್ಪೆಷಲ್ ಬೇಚಾರಿ. ನಿನ್ನ ಜೊತೆ ಇಲ್ಲದೆ ಇದ್ದಾಗ ನಿಮ್ಮ ಮೆಮೊರೀಸ್ಗಳು ಯಾವತ್ತೂ ನನ್ನ ಜೊತೆ ಇರ್ತಿತ್ತು. ಈ ರೂಮಲ್ಲಿ ನೀನು ನೆನೆಸ್ಕೊಳ್ಳೋದಕ್ಕೆ ಯಾವಾಗಲೂ ಈ ಕಪ್ ನನ್ನ ಜೊತೆ ಇರ್ತಿತ್ತು. ಆದರೆ ಇನ್ನು ಮುಂದೆ ರೂಮಲ್ಲಿ ನೀನೇ ಇರ್ತೀಯ ಅಂತ ನೆನೆಸ್ಕೊಂಡ್ರೆ ಎಕ್ಸೈಟ್ಮೆಂಟ್ ಎಷ್ಟು ಹೆಚ್ಚಾಗ್ತದೆ ಗೊತ್ತಾ? ಐ ಲವ್ ಯು ಬಚಾರಿ. ಮಧು ಮಗ ತೀರಾ ಈ ಲೆವೆಲ್ಗೆ ಹಾಳಾಗಿ ಬರ್ದಿತ್ತು. ಛತ್ರ ಕರ್ಕೊಂಡು ಹೋಗ್ಬೇಕಾಗಿರೋರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತರ ಆಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ನಿಮ್ಮಲ್ಲಿ ಬಂದ್ಮೇಲೆ ಈ ರೂಮ್ ಕಡೆನೇ ಬದಲಾಗ್ಬಿಡುತ್ತೆ ಬಚಾರಿ. ಹ್ಞೂ, ಮತ್ತೆ ಫಸ್ಟ್ ನೈಟ್ ಸೆಟಪ್ ಹಾಕಿರ್ತೀವಲ್ಲ. ನೀನು ಮಾಸ್ ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳಯ್ಯ. ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿಂಗೆ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ನಾನು ಕಂಪ್ಲೀಟ್ ಕ್ಲಾಸ್. ರೇಟ್ ಕಾಂಬಿನೇಷನ್. ಇಷ್ಟು ದಿನ ಈ ರೂಮ್ನ ನನ್ನ ಟೇಸ್ಟ್ ತಕ್ಕಂತೆ ಇಟ್ಟಿದ್ದೆ. ಅಂಡ್ ಅಫ್ಕೋರ್ಸ್ ನೀನು ಈ ಮನೆ ಬಂದ್ಮೇಲೆ ಇದು ಇದೇ ಥರ ಇರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ರೂಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀಯಲ್ವಾ ಬಚಾರಿ? ಶ್ರೀಕಾಂತ, ನೀವು ಇಲ್ಲೇನ್ರಿ ಮಾಡ್ತಿದ್ದೀರಾ? ಬಾಸ್, ನೀವು ತೀರಾ ಬರ್ಗೆಟ್ಟೋಗಿದ್ರ. ಅಲ್ಲ, ಬರಸೆಳಿಯೋ ತರ. ಅದು ಅಲ್ಲ, ಏನೋ ಒಂದು. ಏನ್ ಕರ್ಮರಿ ನಿಮ್ದು? ಸರಿ, ಯಾವಾಗ ಬಂದ್ರಿ? ಬಾಸ್, ಅದು ನೀವು ಕಪ್ಪು ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರಲ್ಲ, ಆಗವಾಗ ಬಂದೆ. ಏನ್ರಿ ಅದು? ವಾಟ್ ನಾನ್ಸೆನ್ಸ್? ಕಪ್ ಜೊತೆ ಯಾರು ರೊಮ್ಯಾನ್ಸ್ ಮಾಡ್ತಾರೆ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ 1 ವರ್ಷ ಸ್ಯಾಲರಿ ಒಟ್ಟಿಗೆ ಕೊಡ್ಬೇಕಾಗುತ್ತೆ. ಬಾಸ್, ಸಂಭ್ರಮದ ಸಮಯದಲ್ಲಿ ಸ್ಯಾಲ್ರಿ ಮ್ಯಾಟ್ರ್ ಯಾಕೆ? ಅಷ್ಟಕ್ಕೂ ನೀವು ನಿಮ್ಮ ಹುಡುಗಿ ಲಿಪ್ ಮಾರ್ಕಿರೋ ಕಪ್ಪು ಜೊತೆ ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ರೀ, ತಪ್ಪೋ ಸರಿನೋ ಅದೆಲ್ಲ ನಿಮ್ಗೆ ಯಾಕ್ರಿ? ಬೇಕು ಬಾಸ್. ಬಾಸ್ ಬಂಟಂಗೆ ಇವೆಲ್ಲ ಬೇಕೇ ಬೇಕು. ಆದ್ರೂ ಒಂದು ವಿಷಯ. ಏನದು? ನೀವು ಎಲ್ಲಾ ಟಾಕ್ ಟೈಮು ಈಗಲೇ ಖರ್ಚು ಮಾಡ್ಬಿಟ್ರೆ ಆಮೇಲೆ ಅಮೂಲ್ಯ ಮೇಡಮ್ ಮನೆಗೆ ಬಂದ್ಮೇಲೆ ಸೈಲೆಂಟ್ ಆಗ್ಬಿಡ್ತೀರಾ. ಅವಾಗ ನಿಮ್ದು ಕುಂತಿ ಪಾಠ ಆಗ್ಬಿಡುತ್ತೆ ಬಾಸ್. ವಾಟ್? ಕುಂತಿ ಪಾಠ? ಹಾಗಂದ್ರೇನ್ರಿ? ಕೂತು ನೋಡೋದು. ಬಾಸ್, ಅಂದ್ರೆ ನಿಮ್ಮ ಮೇಡಮ್ ಮಾಡೋದ್ನೆಲ್ಲ ನೀವು ಕೂತ್ ನೋಡ್ಬೇಕಾಗುತ್ತೆ ಅಂತಂದೆ. ಕೋರ್ಸ್, ಐ ಆಮ್ ನಾಟ್ ಸರ್ಪ್ರೈಸ್ಡ್. ನಿಮ್ ತಲೆಯಲ್ಲಿ ಬಿಟ್ರೆ ಈ ತರ ನಾನ್ ಸೆನ್ಸ್ ಐಡಿಯಾಗಳು ಯಾರ ತಲೆಯಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಹೇಳಿ? ನಾನ್ ಸೆನ್ಸ್ ಅಲ್ಲ ಬಾಸ್, ಇದು ಕಾಮನ್ ಸೆನ್ಸ್. ನೀವು ಅವ್ರ ಹತ್ರನೇ ಮಾತಾಡಿ. ಅದನ್ನ ಬಿಟ್ಟು ಪ್ಲೇಟು, ಸ್ಪೂನು, ಕಪ್ಪು, ಚಿಪ್ಪು, ಅಂಡೆ ಜೊತೆ ಎಲ್ಲ ಮಾತಾಡಬೇಡಿ ಅಂತ ಹೇಳಿದೆ. ಬಾಸ್, ಎಲ್ರಿಗೂ ಒಂದು ಕಾಲ ಬರುತ್ತೆ. ಈಗ ನನ್ನ ಕಾಲ ಅಂತ ಅನ್ಕೊಂಡಿದೀನಿ. ಹೇಗಿದ್ರಿ, ಹೇಗಾಗ್ಬಿಟ್ರಿ, ಎಲ್ಲ ನಿಮ್ಮ ಆ ಕಾಫಿ ಕಪ್ಪಿನ ಸೈಡ್ ಎಫೆಕ್ಟ್ಸ್. ಅಲ್ಲ, ಲವ್ವಿನ ಸೈಡ್ ಎಫೆಕ್ಟ್ಸ್. ಏನೇ ಇದ್ರು ಅದ್ಭುತ ಬಿಡಿ. ನಮ್ ಹಳೆ ಮುದ್ಕಿ ಹುಡ್ದಾಗಿಂದ ಇಲ್ಲಿ ತನಕ ಏನಾದ್ರೂ ಅದ್ಭುತವಾದ ಕೆಲಸ ಮಾಡಿದಾಳೆ ಅಂದ್ರೆ ಅದು ಇದೇನೆ. ಮದ್ವೆಗಿಂತ ಮುಂಚೆ ಇದನ್ನ ನನ್ ಕೈಗೆ ಹ್ಯಾಂಡ್ ಓವರ್ ಮಾಡಿ ಪುಣ್ಯ ಗೀತೆ ಹಾಕೋಬಿಟ್ರು. ಇನ್ಮೇಲಿಂದ ಬಸ್ಸಿಗೆ ಕಾಯೋ ಸೀನೆ ಇಲ್ಲ. ಆರಾಮಾಗೆ ಇದ್ರಲ್ಲಿ ಜಾಲಿಯ ಕಾಲೇಜಿಗೆ ಹೋಗ್ಬೋದು. ಆಮೇಲೆ ನೀನು ಹಳೆ ಮುದ್ಕಿ ತರ ಎಲ್ಲ ಕಾಟ ಎಲ್ಲ ಕೊಡೋಗಿಲ್ಲ. ಆದ್ರೂ ಪರವಾಗಿಲ್ಲ, ನೀನು ನನ್ನೋಳೆ ಅಲ್ವಾ. ಆಮೇಲೆ ನಾವೇನ್ ಕಮ್ಮಿ ಇಲ್ಲಮ್ಮ,
ಜಾಸ್ತಿನೇ ಟಾರ್ಚರ್ ಕೊಡ್ತೀವಿ, ನೀನ್ ಸಹಿಸ್ಕೋಬೇಕು. ಆದ್ರೂ ಪ್ರೀತಿಗೇನ್ ಕಮ್ಮಿ ಮಾಡಲ್ಲ, ಹಳೆ ಮುದ್ಕಿ ತರನೇ ಚೆನ್ನಾಗಿ ನೋಡ್ಕೋತೀನಿ. ಹಾ, ಆಮೇಲೆ ಇನ್ನೊಂದ್ ವಿಷಯ, ನಾನು ನಿನ್ಗೆ ಒಳ್ಳೆ ಬಾಳ್ ಕೊಡ್ತೀನಿ, ಆಯ್ತಾ? ಜಸ್ಟ್ ಟಾಪಿಕ್ ಗೈಸ್. ಅಷ್ಟೊಂದಾಗುವಂಥದ್ದು ಏನಿದೆ? ಶ್ರೀಕಾಂತ, ಮರ್ಯಾದ ಕಪ್ ವಾಪಸ್ ಕೊಡಿ. ಅಯ್ಯೋ ಹಾಗಲ್ಲ ಅಗ್ರಜ, ನೀನ್ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಾ ಇದೆ. ಹೆಂಗಿದೋ ನೀನು ಇವಾಗ ನೋಡು, ಯಾವ ಲೆವೆಲ್ಗೆ ಸೂಪರ್ ಲವರ್ ಬಾಯ್ ತರ ಚೇಂಜ್ ಆಗ್ಬಿಟ್ಟಿದ್ಯಾ. ಅಲ್ಲ, ಈ ಕಪ್ನ ಯಾವಾಗ್ಲೋ ಇಸ್ಕೊಂಡು ಇನ್ನೂ ಇಟ್ಕೊಂಡಿದ್ಯಲ್ಲ, ನನಗೆ ಅದೇನೆ ತುಂಬಾ ಗ್ರೇಟ್ ಅನ್ಸ್ತಾ ಇರೋದು. ದಟ್ಸ್ ಸೋ ಲವ್ಲಿ. ಸ್ಟಾಪ್ ಇಟ್ ವಿಕ್ರಾಂತ್. ನಾನೇನು ಮಾತಾಡಿದ್ರೆ ನೀವೇನೋ ಮಾತಾಡ್ತೀರಲ್ಲ, ನಿಮ್ಗೆಲ್ಲ ಸುಮ್ಮನೆ ಮಾತಾಡ್ಬೇಕು ಅಷ್ಟೇ. ಆದ್ರೂ ವೇದಾಂತ್, ನೀವೇನೇ ಹೇಳಿ ನನ್ನ ತಂಗಿ ನಿಮ್ಮನ್ನ ಪಡೆಯೋಕೆ ಪುಣ್ಯ ಮಾಡಿದ್ದು ಬಿಡಿ. ಸಾರ್ಥಕ್ ಕಿಂಡಲ್ಲ? ಅಯ್ಯೋ ಇಲ್ಲ ವೇದಾಂತ್, ನಾನು ಸೀರಿಯಸ್ ಆಗಿ ಹೇಳಿದ್ದು. ಅವಳು ಯಾವಾಗ್ಲೂ ಕೊಟ್ಟಿರೋ ಕಪ್ನೇ ಇಷ್ಟು ಜೋಪಾನಾಗಿ ನೋಡ್ಕೊಂಡಿದ್ದೀರಾ ಅಂದ್ರೆ ಇನ್ನು ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ. ಏಯ್ ಕಾಂತ, ಕೊಡ್ರಿ ಕಪ್ ಕೊಡ್ರಿ. ವಿಕ್ರಾಂತ್ ಕೊಡು ವಿಕ್ರಾಂತ್, ಜಸ್ಟ್ ಗಿವ್ ಇಟ್ ಮ್ಯಾನ್. ಅಷ್ಟು ಸುಲಭವಾಗಿ ನಾನೇನ ಕೊಡಕ್ ಆಗಲ್ಲ ಅಗ್ರಜ. ಸಾರ್ಥಕ್, ನೀವಾದ್ರೂ ಕೊಡಿ ಸಾರ್ಥಕ್. ಅಯ್ಯೋ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ವೇದಾಂತ್, ನಾ ಇದ್ರ ಸವಾಸಕ್ಕೆ ಹೋಗಲ್ಲ. ವಿಕ್ಕಿ ತಗೋ. ವಿಕ್ರಾಂತ್, ವಿಕ್ರಾಂತ, ವಿಕ್ರಾಂತ್, ಏ ಚೂ ಕಾಫಿ ಕುಡಿಯಲ್ಲ, ತಗೋ. ಸಾರ್ಥಕ್, ವಿಕ್ರಾಂತ್, ಸಾರ್ಥಕ್ ಇಸ್ಕೊಳ್ಳಿ ಸಾರ್ಥಕ್. ವಿಕ್ರಾಂತ್, ಏ ಕಾಂತ ಕೊಡ್ರಿ ಇಲ್ಲಿ. ಏ ಗೈಸ್ ಹುಷಾರು. ವಿಕ್ರಾಂತ್ ಕಿತ್ಕೊಂಡು ಕೊಡ್ರಿ. ಸಾರ್ಥಕ್ ಕೊಡ್ರಿ. ನೀ ಕಾಂತ ಅರ್ಥ ಮಾಡ್ಕೊಳ್ಳಿ. ನಾವ್ ಇದೇ ತರ ಯೋಚನೆ ಮಾಡ್ತಾನಿದ್ರೆ ಏನು ಉಪಯೋಗ ಇಲ್ಲ. ಮೊದ್ಲಿದಕ್ಕೆ ಏನಾದ್ರೂ ಉಪಾಯ ಹುಡುಕ್ಬೇಕು, ಸುಮ್ನೆ ಟೈಮ್ ವೇಸ್ಟ್ ಕಣೆ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಎಂತ ಕೆಲ್ಸ ಆಗೋಗಿದೆ. ಮೊದ್ಲು ಮನೆಗೆ ಹೋಗಿ ವಿಷಯ ತಿಳಿಸೋಣ, ಅಪ್ಪ ಏನಾದ್ರೂ ಮಾಡ್ತಾರೆ. ಅಯ್ಯೋ ಚಿರ ಕಣೆ, ಅಮ್ಮ ಇದನ್ನೆಲ್ಲ ತಡ್ಕೊಳಲ್ಲ. ಮೊದ್ಲೇ ಅವ್ರ ಹಾರ್ಟ್ ವೀಕ್ ಇದೆ, ಮದ್ವೆ ಸಂಭ್ರಮ ಅಂತ ಖುಷಿಯಾಗಿದ್ದಾರೆ. ಇದನ್ನೆಲ್ಲ ಹೇಳಿದ್ರೆ ಸರಿ ಬರಲ್ಲ, ನಾವೇ ಏನಾದ್ರೂ ಮಾಡ್ಬೇಕು. ಒಂದ್ ಕೆಲ್ಸ ಮಾಡೋಣವಾ, ವಿಷಯನ ಅಪ್ಪನ ಹತ್ರ ಹೇಳೋಣ ಕಣೆ. ನಾನು ಇದನ್ನು ಯೋಚನೆ ಮಾಡಿದೀನಿ ಕಣೆ. ಅಪ್ಪ ಇದನ್ನ ಸಹಿಸ್ಕೊಳ್ಳಲ್ಲ, ಅಮ್ಮಂಗೆ ಹೇಳೇ ಹೇಳ್ತಾರೆ. ನಾವೇ ಏನಾದ್ರೂ ಬೇರೆ ಯೋಚನೆ ಮಾಡ್ಬೇಕು. ಏನಕ್ಕ ಹೇಳ್ತಾ ಇದ್ಯಾ? ಈ ವಿಚಾರದಲ್ಲಿ ನಾವಿಬ್ರು ಏನ್ ಮಾಡಕ್ಕಾಗತ್ತೆ ಹೇಳು? ನಾವಿದ್ನ ವೇದಾಂತ್ ಬಾವಂಗ್ ಹೇಳ್ಬಿಡೋಣ. ಇದಕ್ಕೆಲ್ಲ ಅವರೇ ಸರಿ, ಅವ್ರೇನಾದ್ರೂ ಒಂದ್ ದಾರಿ ಹುಡುಕ್ತಾರೆ. ಸ್ಟಾಪ್ ಇಟ್. ವಿಕ್ರಾಂತ್, ಚಿಕ್ಕ ಮಕ್ಕಳ ತರ ನೋಡೋದಕ್ಕೆ ಹೋಗ್ಬೇಡಿ. ನನ್ಗೆ ಇರಿಟೇಟ್ ಆಗ್ತದೆ. ಆ ಕಪ್ಪಿಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ನೀನ್ ಇವಾಗ್ಲೂ ಸುಮ್ನೆ ಎಲ್ಲಿದ್ಯಾ ಅಗ್ರಜ? ಈ ಕಪ್ಪು ಹಿಂಗ್ ಆಟ ಆಡ್ತಿರೋ ನೋಡಿ ನಿನ್ ಮನ್ಸು ವಿಲ 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 ಅಂತ ಒದ್ದಾಡ್ತಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿಕ್ರಾಂತ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಪ್ ಕೊಟ್ಬಿಡು. ಬಾವ, ನಾನ್ ಅದಿತಿ. ಅದಿತಿ, ನಾನ್ ಧ್ರುವ. ಯಾಕೆ ಟೆನ್ಷನ್ ಇದ್ಯಾ? ಏನಾಯ್ತು? ಧ್ರುವ, ಏನ್ ಆಗ್ಬಾರ್ದು ಅನ್ಕೊಂಡಿದೀವೋ ಅದೇ ಆಗಿದೆ. ಅಮ್ಮು ಅಕ್ಕ ಕಾಣಿಸ್ತಿಲ್ಲ. ಇಲ್ಲೇ ಹೋಗ್ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದಿಲ್ಲ.
ನಾನೆಲ್ಲೋ ಇಲ್ಲೇ ತಿರ್ಗಾಡ್ಕೊಂಡ್ ಬರಕ್ ಹೋಗಿದ್ದಾಳೆ ಅನ್ಕೊಂಡಿದ್ದೆ. ಹಾಗೆ ಅಂಜು ದಾರಿಲಿ ಬರ್ಬೇಕಾದ್ರೆ ಅವಳು ಗೆಜ್ಜೆ ಸಿಕ್ತಂತೆ. ನಾನ್ ಏನು ಅಂತ ಕೇಳಕ್ ಕಾಲ್ ಮಾಡಿದ್ರೆ ಯಾರೋ ಗಂಡಸರು ರಿಸೀವ್ ಮಾಡಿದ್ರು. ತುಂಬಾನೇ ಭಯ ಆಗ್ತಿದೆ ಧ್ರುವ. ಸರಿ, ಈಗ ಎಲ್ಲಿದೆಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಅಗ್ರಜ, ನಮ್ಮ ಹೇರ್ ಸ್ಟೈಲಿಸ್ಟು ಬ್ಯೂಟಿಷಿಯನ್ ಕಿಡ್ನಾಪ್ ಆಗಿದ್ದಾಳ. ನಿನ್ನೆ ಕೇಳ್ತಿರೋದು ಅಮೂಲ್ಯ ಕಿಡ್ನಾಪ್ ಆಗಿದ್ದಾಳ. ಅದು ಅಗ್ರಜ, ಕ್ರಾಂತ್, ನೀನು ಧ್ರುವ ಸೇರ್ಕೊಂಡು ತಮಾಷೆ ಮಾಡ್ಬಿಡಿ. ಇದು ಸಮಯ ಅಲ್ಲ. ಹೇಳು, ಅವ್ರು ಕಿಡ್ನಾಪ್ ಆಗಿದ್ದಾಳ? ಇನ್ನೂ ವಿಷಯ ಮುಚ್ಚಿಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮಾತಾಡು ವಿಕ್ರಾಂತ್, ನಿನ್ನೆ ಕೇಳ್ತಿರೋದು. ಹೌದು ಅಗ್ರಜ, ಧ್ರುವ ಈಗಷ್ಟೇ ಕಾಲ್ ಮಾಡಿದ್ದ. ಅವನೇ ಹೇಳ್ದ ಅಮೂಲ್ಯ ಕಿಡ್ನಾಪ್ ಆಗಿರೋದು ನಿಜಾನೇ. ಸಾಧ್ಯನೇ ಇಲ್ಲ, ನಾನಿದೆ ನಂಬುದಿಲ್ಲ. ಧ್ರುವ, ನಿಜ ಹೇಳು, ವಿಕ್ರಾಂತ್ ಹೇಳ್ತಿರೋದು ಸುಳ್ಳು ತಾನೆ? ಅನ್ಫಾರ್ಚುನೇಟ್ಲಿ ಅದೇ ನಿಜ ಅಣ್ಣ. ನಾನು 9 ನಂಬರ್ ಕಾಲ್ ಮಾಡಿದೆ, ಬೇರೆ ಯಾರೋ ರಿಸೀವ್ ಮಾಡಿದ್ರು. ಆ ವ್ಯಕ್ತಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಆ ಮೊಬೈಲ್ ಸಿಕ್ತು. ಅದೇ ವ್ಯಕ್ತಿ ಹೇಳಿದ್ದು ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ನೋಡಿದ್ದೀನಿ ಅಂತ. ಆಮೇಲೆ ನಾನು ವಿಕ್ಕಿ ಕಾಲ್ ಮಾಡಿದ್ದಣ್ಣ. What nonsense? What nonsense is this, Vikrant? ಅಮೂಲ್ಯ ಹೇಗೆ ಕಿಡ್ನಾಪ್ ಆಗ್ತಾಳೆ? ಸಾಧ್ಯನೇ ಇಲ್ಲ. ಅಮೂಲ್ಯನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ವಿಕ್ರಾಂತ್? ಅವ್ಳು ಎಷ್ಟು ಒಳ್ಳೆಯವಳು, ಅವ್ಳು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅಂತವನ್ನ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ವಾಟ್ಸ್ ಹ್ಯಾಪನಿಂಗ್ ಮ್ಯಾನ್? ಹಲೋ ಮೇಡಮ್, ನಿಮ್ಮ ಫೋನ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೀನು ಅಲ್ಲಿರೋಳನ್ನ ಸರಿ ಕಾಯಿ, ಅಷ್ಟು ಸಾಕು. ಮತ್ತೆ ಹೇಗಿದ್ದಾಳೆ ನನ್ನ ಭಾವಿ ಸೊಸೆ? ತೆಪ್ಪಗಿದ್ದಾಳ ಅಥವಾ ಗಲಾಟೆ ಮಾಡ್ತಾ ಇದ್ದಾಳ? ಮೇಡಮ್, ನಿಮ್ಮ ಭಾವಿ ಸೊಸೆನ ಅವಳನ್ನ ಕಿಡ್ನಾಪ್ ಮಾಡುವಾಗ ಅವಳಿಗೆ ಪ್ರಜ್ಞೆ ತಪ್ಪಲಿ ಅಂತ ಒಂದು ಔಷಧಿನ ಇಂಜೆಕ್ಟ್ ಮಾಡಿದ್ದೆ. ಆದ್ರೂ 10 ನಿಮಿಷ ತುಂಬಾ ಕೊಸರಾಡಿದ್ಲು. ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ಬಿಡ್ತು ಮೇಡಮ್. ಗಲಾಟೆ ರಗಳೆಗಳಿಗೆ ಫೇಮಸ್ ಅವಳು, ಅದು ಎಕ್ಸ್ಪೆಕ್ಟೆಡ್. ಸರಿ, ಈಗ ಹೇಗಿದ್ದಾಳ ಅವಳು? ಮೇಡಮ್, ಈ ಹುಡುಗಿಗೆ ಒಂದ್ ಸ್ವಲ್ಪ ಹೊತ್ತು ಹಿಂದೆ ಇನ್ನೊಂದು ಡೋಸ್ ಕೊಟ್ಟಿದ್ವಿ. ಅದ್ರ ಎಫೆಕ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಮೇಡಮ್, ಈ ಹುಡುಗಿನ ಇನ್ನ ಎಷ್ಟು ದಿನ ಇಟ್ಕೋಬೇಕು ಮೇಡಮ್? ಆ ಮುದುಕಿ ತರ ಲೈಫ್ ಲಾಂಗ್ ಇಟ್ಕೋಬೇಕಾ? ಅವಳು ಜಾಸ್ತಿ ದಿನ ಅಲ್ಲಿದ್ದಷ್ಟು ನಮಗೆ ಪ್ರಾಬ್ಲಮ್ಮು. ಅದು ಅಲ್ಲದೆ ತುಂಬ ದಿನ ಬದುಕೋ ಯೋಗ್ಯತೆನೂ ಅವಳಿಗಿಲ್ಲ. ಬೇಗ ಮುಗಿಸದೆ. ಹೌದಾ ಮೇಡಮ್? ಹಾಗಾದ್ರೆ ಆ ಹುಡುಗಿನ ಇವತ್ತೇ ಮುಗಿಸ್ಬಿಡ್ಲಾ? ತುಂಬ ಅರ್ಜೆಂಟ್ ಮಾಡಬೇಡಿ. ಯಾವಾಗ, ಎಲ್ಲಿ, ಹೇಗೆ ಅಂತ ನಾನು ಹೇಳ್ತೀನಿ. ಬಟ್ ಅವಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಅವಳಲ್ಲಿಂದ ಆಚೆ ಬರಬಾರ್ದು. ಸರಿ ಮೇಡಮ್. ದಿಸ್ ಇಸ್ ರೆಡಿಕ್ಯುಲಸ್ ಧ್ರುವ. ಕಿಡ್ನಾಪ್ ಅಂತ ಬ್ಲಡಿ ನಾನ್ಸೆನ್ಸ್. ಇದು ಮಾಡಿರೋದು ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಬದುಕೋದಿಕ್ ಬಿಡಲ್ಲ ನಾನು.
Raja, we are in public. Control yourself. How do I control myself, Vikrant? ಕಿಡ್ನಾಪ್ ಮಾಡಿರೋದನ್ನ ಅವ್ನು ಯಾರೋ ನೋಡಿದಾನೆ ಅಂತ ಹೇಳ್ತಿಲ್ಲ. ವೆಹಿಕಲ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಿದ್ದಾನ? ಇಲ್ಲ ಅಣ್ಣ, ಅವನು ಅದನ್ನ ಗಮನಿಸ್ತಿಲ್ಲ. ಆ ವ್ಯಕ್ತಿದು ಬ್ಲೂ ಕಲರ್ ಒಮ್ಮೆ ಅಂತ ಹೇಳ್ತಿದ್ರು. ಬ್ಲೂ ಕಲರ್ ಓಮ್ನಿ ಅಂತ ವೆಹಿಕಲ್ ಟ್ರೇಸ್ ಮಾಡೋದಕ್ಕಾಗಲ್ಲ ವಿಕ್ರಾಂತ್. ವಿ ನೀಡ್ ಸಮಥಿಂಗ್ ಎಲ್ಸ್ ಟು. ಇಲ್ವಾ ಬೇರೆ ಏನಾದರೂ ಕ್ಲೂ ಇದೆಯಾ? ಇಲ್ಲ ಅಣ್ಣ, ಏನೂ ಇಲ್ಲ. ಅಮೂಲಿನ ಕಾರ್ ಒಳಗೆ ಹೇಳ್ಕೋವಾಗ ಫೋನ್ ಬಿತ್ತಂತೆ, ತಗೋಣ. ಸಾರಿ ಅಮೂಲ್ಯ, ಇಷ್ಟು ದೊಡ್ಡ ಬ್ಯಾಂಡರ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮೊದಲೇನೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕಳೆದು ಹೋಗಿದ್ದೆ ಅನ್ಸುತ್ತೆ. ರಾಜ, ಸಮಾಧಾನ ಮಾಡ್ಕೊ. ಮದುವೆ ಮನೆಗೆ ಹೋದ ತಕ್ಷಣ ಮುಖ ನೋಡೋಣ ಅಂತ ಕಾಯ್ತದೆ ವಿಕ್ರಾಂತ್. ಅದ್ರಲ್ಲಿ ಬೇರೆ ಯಾಕೆ ಹೋಗಿದೆ? ಏನೂ ಆಗಲ್ಲ ಗ್ರಜ, ಎಲ್ಲ ಸರಿ ಹೋಗುತ್ತೆ. ನಾವು ಮೊದಲು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಹೌದು ಬಾಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋದೆ ಬೆಟರ್ ಅನ್ಸ್ತಾ ಇದೆ. ಸಾರಿ ಗೈಸ್, ನಾನು ಸ್ವಲ್ಪ ಓವರ್ ಎಮೋಷನಲ್ ಆಗ್ಬಿಟ್ಟೆ ಅನ್ಸುತ್ತೆ. ನನ್ನಿಂದಾಗಿ ನೀಗಳು ನರ್ವಸ್ ಆಗೋ ಹಾಗಾಯ್ತು. ಬರೋವರಿ ಅಮೂಲ್ಯ ನನ್ನ ಹುಡುಗಿ, ಅವಳನ್ನು ಯಾವನಿಗೆ ಎಲ್ಲೇ ಬಚ್ಚಿಟ್ಟಿದ್ರು ನಾನು ಕರ್ಕೊಂಡ್ಬರ್ತೀನಿ. ಧ್ರುವ, US ಟೇಕ್ ಲೀವ್. ಅವರು ಮನೆಗೆ ಕರ್ಕೊಂಡು ಹೋಗಿ ನನಗೆ ಆಮೇಲೆ ಸಿಗ್ತಾರೆ. ಸರಿ ಅಣ್ಣ. ವಾ, ಏನಾದ್ರು ಅಪ್ಡೇಟ್ ಮಾಡು. ನಾವು ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾರು ನೀವು? ನನ್ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಏನ್ರ ಬೇಕು ನಿಮ್ಗೆ? ನಿಮಗ್ ಮಲ್ಲಾಗ್ರ ಹೋಗ್ ಕಚ್ಚ ಚಾಪೆ ಸುತ್ಕೊಂಡು ಹೋಗ. ಏನೋ ಮಾಡ್ತಾ ಇದೀಯಾ? ಅಣ್ಣ, ಅವಳ ಬಾಯಿಗೆ ಎರಡು ಬಿಟ್ಟು ಬರ್ತೀನಿ. ಅವಳು ಕಾಟ ತಡೆಯಕ್ಕಾಯ್ತಲ್ಲ. ನಿನ್ನ ಕೋಪಕ್ಕೆ ಹೋಗಿ ಅವಳು ಹೊಡೆಯೋದು, ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು. ಮೊದ್ಲೇ ನಾವು ರಿಸ್ಕ್ ಅಲ್ಲಿದ್ದೀವಿ, ಇನ್ನಷ್ಟು ರಿಸ್ಕ್ ಬೇಕಾ? ನೋಡೋ, ನೀ ಸುಮ್ಮನಿರೋ. ನೋಡೋ, ಅವಳು ಶಕ್ತಿ ಇರೋ ಅಷ್ಟು ಕೂಗಾಡ್ತಾಳೆ, ಆಮೇಲೆ ತೆಪ್ಪಾಗ್ತಾಳೆ. ಮೇಡಮ್ ಹೇಳಿಲ್ವಾ ಅವಳು ದೊಡ್ಡ ಬಾಯಿ ಬಡಿಕೆ ಅಂತ? ಅವಳಿಗೆ ಬಾಯಿ ಮುಂದೆ, ನಮಗೆ ಕೈ ಮುಂದೆ. ಸುಮ್ಮನೆ ಹುಡುಗಿ, ಸಮಾಧಾನ ಮಾಡ್ಕೊಳಮ್ಮ, ಬೇಜಾರ್ ಮಾಡ್ಕೊಂಬೇಡ. ನಮ್ಮನೆ ಬರ ಕೆಟ್ಟೋದಾಗ ಇಂಥವ್ರ ಕೈ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಇವ್ರು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು? ಇಲ್ಲ, ನಾನೊಬ್ಳೇ ಅಲ್ವಾ ಇರೋದು. ನಾನು ಇದೇನಮ್ಮ, ನೀನ್ ಯಾಕೆ ಈ ನರ್ಕಕ್ಕೆ ಬಂದೆ? ಇವತ್ತಿಂದ ನನ್ನ ಮದುವೆ ಇತ್ತು. ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆ ಗ್ಯಾಪಲ್ಲಿ ಇವ್ರು ನನಗೆ ಎತ್ತಾಕೊಂಡು ಬಂದಿದ್ದಾರೆ. ಎಲ್ಲ ನಮ್ಗಳ ಹಣೆ ಬರ. ನೀವ್ಯಾರು? ನೀವ್ ಇವ್ರ ಕಡೆಯವರಾ? ಅಯ್ಯೋ ಇಲ್ಲಮ್ಮ, ನಾನು ನಿನ್ ತರ ಇಲ್ಲಿ ಬಂದಿರೋ ನತ ದೃಷ್ಟಿ ಅಮ್ಮ. ಏಯ್,
ಬಿಡ್ರೋ, ಅಲ್ಲೆಲ್ಲರೂ ಮದ್ವೆ ಮನೇಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನೇ ಹೋಗಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಕಣ್ರೋ. ಬಿಡ್ರೋ ನನ್ನ. ಓ, ನಿನ್ನ ಮಕ್ಕಳ ಮೇಲೆ ನಿನಗೆ ತುಂಬಾ ಪ್ರೀತಿ ಅಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ. ನಿನಗೇನಾದ್ರೂ ಸಾಲ್ಟೇಜ್ ಆದ್ರೆ ನನ್ನನ್ನ ಕೇಳು, 2 ಮೂಟೆ ಇದ್ದನ್ನ ನಾನು ತರಿಸ್ಕೊಡ್ತೀನಿ. ಯಾಕೆಂದ್ರೆ ನಿನ್ನ ಜೀವನ ಪೂರ್ತಿ ನೀನು ಇಲ್ಲೇ ಕೊಳಿಬೇಕಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ ಬರೀ ಬರೀ. ಆದ್ರೂ ನಿನ್ನ ಹ್ಯಾಂಡ್ ರೈಟಿಂಗು ತುಂಬಾ ಮಸ್ತಾಗಿದೆ. ಬರೀ ಬರೀ ಇನ್ನ ಚೆನ್ನಾಗಿ ಬರೀ. ಇದೇ ಫೋನು ಅನ್ಸುತ್ತೆ. ಅವನು ಯಾವಾಗ್ಲೂ ಇದ್ರಲ್ಲೇ ಅಲ್ವಾ ಮಾತಾಡೋದು? ಇದ್ರಲ್ಲಿ ಹೇಗ್ ಫೋನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಇದು ಶಬ್ದ ಬರ್ತಿದೆ. ಹಾಂ ಸರ್, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಆದಷ್ಟು ಬೇಗ ಹೇಳಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಯಾರದೇ ಫೋನು? ಅಮೂಲ್ಯ ಫೋನ್ ಮಾಡಿಲ್ಲ. ಯಾರದೇ ಫೋನು? ಅಯ್ಯೋ ಅಮ್ಮ, ಮಾರ್ಕೆಟಿಂಗ್ ಕಾಲು. ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಹಾಳಾದವ್ರು ಈಗಲೇ ಕಾಲ್ ಮಾಡ್ಬೇಕಾ? ಯಾರದೇ ಫೋನು? ಅಮ್ಮ ಹೇಳ್ದೆ ತಾನೆ, ಮಾರ್ಕೆಟಿಂಗ್ ಅವ್ರದ್ದು ಕಾಲ್ ಬರ್ತಾ ಇದೆ. ಅಮ್ಮ ಪ್ಲೀಸ್ ಅಮ್ಮ, ತುಂಬಾ ಗಾಬರಿ ಆಗ್ಬೇಡ. ಅಮ್ಮ ಅಕ್ಕಂಗೆ ಏನೂ ಆಗಿರಲ್ಲ. ನೀನ್ ಜಾಸ್ತಿ ಗಾಬರಿ ಆದ್ರೆ ನಿನ್ನ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗಿ ಹೊಡ್ಕೊಳ್ಳುತ್ತಂತ ಡಾಕ್ಟರ್ ಹೇಳಿದ್ದಾರೆ. ಪ್ಲೀಸ್ ಅಮ್ಮ, ಟೆನ್ಷನ್ ತಗೋಬೇಡ. ಅಲ್ಲ ಕಣೆ, ಹಸೆ ಮನೆ ಇರ್ಬೇಕಾಗಿರೋ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂದ್ರೆ ತಾಯಿ ಜೀವಕ್ಕೆ ಎಷ್ಟು ಆತಂಕ ಆಗ್ಬೇಡ. ಅಲ್ಲ, ನಾವೇನ್ ಮಾಡಿದೀವಿ? ಒಂದ್ರ ಮೇಲೆ ಒಂದ್ ತಪ್ಪು, ಒಂದ್ರ ಮೇಲೆ ಅನ್ಯಾಯ ನಮಗೆ ಯಾಕಾಗ್ತದೆ? ನನ್ನ 2ನೇ ಮಗಳು ಮದುವೆ ಮಾಡಿಕೊಂಡು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅಂತ ಖುಷಿಯಾಗಿದ್ದೆ. ನನ್ನ 4 ಕನಸಲ್ಲಿ 2ನೇದು ಈಡೇರಿ ನಾವು ನೆಮ್ಮದಿಯಾಗಿರ್ತೀವಿ ಅನ್ಕೊಂಡ್ರೆ ಅಷ್ಟರಲ್ಲಿ ಹೀಗಾಗೋಯ್ತು. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ವೇದಾಂತ್ ಅಣ್ಣಂಗೆ ನಾವಿಬ್ರು ತಮ್ಮಂದಿರೋ. ಅಮೂಲ್ಯಂಗೆ ಏನೋ ಹೋಗಿರೋ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು. ವೇದಾಂತ್ ಅಣ್ಣನ ಜೊತೆ ಅಮೂಲ್ಯ ಮದುವೆ ನಡೆಯುತ್ತೆ. ಮದುವೆ ನಡೆಯೋದು 2 ದಿನ ಲೇಟ್ ಆಗ್ಬೋದು, ಆದರೆ ನೀವು ಅಂದ್ಕೊಂಡಾಗೆ ಮದುವೆ ಚೆನ್ನಾಗೇ ನಡೆಯುತ್ತೆ. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ನೀವು ಇದರಲ್ಲಿ ಅನುಮಾನ ಪಡೋ ಅಗತ್ಯನೇ ಇಲ್ಲ ಅಮ್ಮ.